ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಶಶಿಕುಮಾರ್ ಉಪ್ಪಾರ್. ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲಲ್ಲಿ KS, PSI, PDO, FDA, ಗ್ರೂಪ್ ಸಿ, SDA, PC ಇನ್ನೂ ರಾಜ್ಯದ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಪ್ರಚಲಿತ ವಿಷಯಗಳ ಆಧಾರದ ಮೇಲೆ ತರಗತಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ನಾವು ತೆಗೆದುಕೊಳ್ಳುವಂಥ ಈ ತರಗತಿಯು ಮುಂದೆ ಬರುವಂಥ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾನು 2025ರ ಟಾಪ್ 10 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿನಿ. ಅಂದರೆ 2025ರಲ್ಲಿ ನಡೆದಂಥ ಪ್ರಮುಖವಾದ 10 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿನಿ. ಆ 10 ಪ್ರಶ್ನೆಗಳು 2025ರ ಪ್ರಚಲಿತ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಾಗಿವೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ಆ ವಿಶೇಷವಾದ ಪ್ರಶ್ನೆಗಳು ನೋಡೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಮೊದಲನೇ ಪ್ರಶ್ನೆ ಏನಂದ್ರ, ಇತ್ತೀಚೆಗೆ ಈ ಕೆಳಗಿನ ಯಾವ ನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 60ನೇ DGP ಆ್ಯಂಡ್ IGP ಸಮ್ಮೇಳನ 2025 ಜರುಗಿತು? ಅಂದರೆ 2025ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 60ನೇ DGP ಆ್ಯಂಡ್ IGP ಸಮ್ಮೇಳನ ಯಾವ ನಗರದಲ್ಲಿ ನಡೆಯಿತು ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗಳಿಗೆ ಆಪ್ಷನ್ಸ್ಗಳನ್ನು ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ ಲಕ್ನೋ ಇದೆ, ಬಿ ಆಪ್ಷನ್ಸ್ ಪಾಟ್ನಾ ಇದೆ, ಸಿ ಆಪ್ಷನ್ಸ್ ಭೋಪಾಲ್ ಇದೆ, ಹಾಗೂ ಕೊನೆಯ ಆಪ್ಷನ್ಸು ರಾಯ್ಪುರ್ ಅಂತಿದೆ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ರಾಯ್ಪುರ್. ಯಾವ್ದು ಸ್ನೇಹಿತರೆ? ಛತ್ತೀಸ್ಗಢದ ರಾಯ್ಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 2025ನೇ ಸಾಲಿನ 60ನೇ DGP ಆ್ಯಂಡ್ IGP ಸಮ್ಮೇಳನ ಜರುಗಿತು. ಸೊ ಈ ಒಂದು ಚಿತ್ರದಲ್ಲಿ ನೋಡಬಹುದು, ಆಲ್ ಇಂಡಿಯಾ ಕಾನ್ಫರೆನ್ಸ್ ಆಫ್ ಡೈರೆಕ್ಟರ್ ಜನರಲ್ಸ್ ಆ್ಯಂಡ್ ಇನ್ಸ್ಪೆಕ್ಟರ್ ಜನರಲ್ಸ್ ಆಫ್ ಪೊಲೀಸ್ 2025. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಸಮ್ಮೇಳನವು ಪ್ರಮುಖವಾಗಿ 3 ದಿನಗಳವರೆಗೆ ನಡೀತದೆ. 3 ದಿನಗಳವರೆಗೆ ಎಲ್ಲಿ ನಡೀತಂದ್ರೆ ಛತ್ತೀಸ್ಗಢದ ರಾಯ್ಪುರ್ ನಗರದಲ್ಲಿ ನಡೀತದೆ. ಹಾಗಾದ್ರೆ ಈ ಒಂದು ಸಮ್ಮೇಳನ ಒಂದು ವಿಶೇಷವಾದ ಘೋಷವಾಕ್ಯವನ್ನು ಒಳಗೊಂಡಿತ್ತು. ಆ ವಿಶೇಷವಾದ ಘೋಷವಾಕ್ಯ ಏನಂದ್ರೆ ವಿಕಸಿತ ಭಾರತ ಮತ್ತು ಭದ್ರತಾ ಆಯಾಮಗಳು. ಏನಂದ್ರೆ ವಿಕಸಿತ ಭಾರತ ಮತ್ತು ಭದ್ರತಾ ಆಯಾಮಗಳು ಎಂಬ ಘೋಷವಾಕ್ಯವನ್ನು ಒಳಗೊಂಡಿತ್ತು. ಹಾಗಾದ್ರೆ ಸ್ನೇಹಿತರೆ, DGP ಅಂದ್ರೆ ಏನು? ವಾಟ್ ಈಸ್ ಫುಲ್ ಫಾರ್ಮ್ ಆಫ್ DGP? DGP ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಏನು? DGP ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಮತ್ತು IGP ಅಂದ್ರೆ ಏನು? ವಾಟ್ ಈಸ್ ಫುಲ್ ಫಾರ್ಮ್ ಆಫ್ IGP? IGP ಅಂದ್ರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಸ್ನೇಹಿತರೆ, ಈ DGP ಅವ್ರು ಏನದಾರಲ್ಲ, ಇದು ಕೇಂದ್ರ ಅಥವಾ ರಾಜ್ಯದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿರ್ತಾರೆ. ಯಾವುದೇ ರಾಜ್ಯ ತೆಗೆದುಕೊಳ್ಳಿ ಅಥವಾ ಕೇಂದ್ರವನ್ನು ತೆಗೆದುಕೊಳ್ಳಿ, ಆ ಒಂದು ರಾಜ್ಯದ ಅಥವಾ ಕೇಂದ್ರಾಡಳಿತ ಪ್ರದೇಶದ ಇಲಾಖೆಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದ್ರೆ DGP ಅವ್ರು ಆಗಿರ್ತಾರೆ. ಸೊ ಹಾಗಾಗಿ DGP ಮತ್ತು IGPಯ 60ನೇ ಸಮ್ಮೇಳನ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಛತ್ತೀಸ್ಗಢದ ರಾಯ್ಪುರ್ ನಗರದಲ್ಲಿ ಜರುಗಿತು ಎಂದು ಹೇಳ್ಬೋದು. ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರನ್ನು ವಿಶ್ವ ಬ್ಯಾಂಕ್ ಸಮೂಹದ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಜ್ಞಾನ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಯಿತು? ಆಪ್ಷನ್ಸ್ ಎ ಅಜಯ್ ಬಂಗಾ ಇದೆ, ಬಿ ಆಪ್ಷನ್ಸ್ ಕ್ರಿಸ್ಟಲಿನಾ ಜಾರ್ಜಿವಾ ಇದೆ, ಸಿ ಆಪ್ಷನ್ಸ್ ಪಾಸ್ಚಲ್ ಡೊನೋವಾ ಇದೆ, ಡಿ ಆಪ್ಷನ್ಸ್ ಉರ್ಸುಲಾ ವಾನ್ ಡೇರ್ ಇದೆ. ಈ 4 ಆಪ್ಷನ್ಸ್ಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಆಪ್ಷನ್ಸ್ ಸರಿಯಾದ ಉತ್ತರವಿದೆ. ಸಿ ಆಪ್ಷನ್ಸ್ ಏನಂದ್ರೆ ಪಾಸ್ಚಲ್ ಡೊನೋವೋ. ಪಾಸ್ಚಲ್ ಡೊನೋ ಅವರು ಏನಂದ್ರೆ ವಿಶ್ವ ಬ್ಯಾಂಕ್ ಸಮೂಹದ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಜ್ಞಾನ ಅಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಈ ಒಂದು ಚಿತ್ರದಲ್ಲಿ ಏನು ಕಾಣಿಸ್ತಿದಾರಲ್ಲ, ಇವರೇ ಯಾರಂದ್ರ ಪಾಸ್ಚಲ್ ಡೊನೋರ್. ಇವ್ರು ಯಾವ ದೇಶದವ್ರಂದ್ರ ಐರಿಷ್. ಇವರು ಐರಿಷ್ನೊಬ್ಬ ಪ್ರಸಿದ್ಧ ರಾಜಕಾರಣಿ ಇದ್ದರು. ಸೊ ಇವ್ರು ಏನ್ ಮಾಡಿದ್ರಂದ್ರ ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಸಮೂಹದ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಜ್ಞಾನಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ವರ್ಲ್ಡ್ ಬ್ಯಾಂಕ್ WB, ಈ ವರ್ಲ್ಡ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು 1944 ಜುಲೈ 4ರಂದು ಸ್ಥಾಪನೆಯಾಗುತ್ತದೆ. ಯಾವುದು? ವರ್ಲ್ಡ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು 1944 ಜುಲೈ 4ರಂದು ಸ್ಥಾಪನೆಯಾಗುತ್ತದೆ. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಂದ್ರ ವರ್ಲ್ಡ್ ಬ್ಯಾಂಕ್ ಕೇಂದ್ರ ಕಚೇರಿ ವಾಷಿಂಗ್ಟನ್ DC ಕಂಡು ಬರ್ತದೆ. ಯಾವುದು? ವರ್ಲ್ಡ್ ಬ್ಯಾಂಕ್ನ ವಿಶ್ವ ಬ್ಯಾಂಕ್ನ ಕೇಂದ್ರ ಕಚೇರಿ ವಾಷಿಂಗ್ಟನ್ DC ಒಳಗೆ ಕಂಡು ಬರ್ತದೆ. ಹಾಗಾದ್ರೆ ಇದರೊಂದು ಪ್ರಸ್ತುತ ಅಧ್ಯಕ್ಷರು ಯಾರಂದ್ರ ಅಜಯ್ ಬಂಗಾ. ವರ್ಲ್ಡ್ ಬ್ಯಾಂಕ್ನ ಪ್ರಸ್ತುತ ಅಧ್ಯಕ್ಷರು ಯಾರಂದ್ರ ಅಜಯ್ ಬಂಗಾ ಇದ್ದಾರೆ. ಹಾಗಾದ್ರೆ ವಿಶ್ವ ಬ್ಯಾಂಕ್ ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಅಂದ್ರೆ 189 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಯಾವುದು? ವಿಶ್ವ ಬ್ಯಾಂಕ್. ಹಾಗಾದ್ರೆ ವಿಶ್ವ ಬ್ಯಾಂಕ್ ಸ್ಥಾಪನೆಯಾಗಿದ್ದು 1944 ಜುಲೈ 4.
ಇದರ ಒಂದು ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಸಿ ಒಳಗೆ ಕಂಡು ಬರುತ್ತದೆ. ಇದರ ಪ್ರಸ್ತುತ ಅಧ್ಯಕ್ಷರು ಯಾರಂದ್ರೆ ಅಜಯ್ ಬಂಗಾ. ಹಾಗೂ ಇದು ವಿಶ್ವಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಂದ್ರೆ ಸ್ನೇಹಿತರೆ, ವರ್ಲ್ಡ್ ಬ್ಯಾಂಕ್ ಅಂದ್ರೆ ವಿಶ್ವ ಬ್ಯಾಂಕ್ನ ಒಟ್ಟು ಸದಸ್ಯ ರಾಷ್ಟ್ರಗಳು ಅಂದ್ರೆ 189 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಹಾಗಾದರೆ ಪಾಸ್ಟೆಲ್ ಡುನೋ ಅವರು ಏನಾಗಿದ್ದಾರೆ ಅಂದ್ರೆ ವಿಶ್ವ ಬ್ಯಾಂಕ್ ಸಮೂಹದ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಜ್ಞಾನಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಇವರು ಯಾವ ದೇಶದವರು ಅಂದ್ರೆ ಇವರು ಐರಿಷ್ ದೇಶದವರು. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನ ಯಾವ ವಿಮಾನ ನಿಲ್ದಾಣವು ಭಾರತದ ಮೊದಲ ಜಲಧನಾತ್ಮಕ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ಈ ಪ್ರಶ್ನೆಯು ತುಂಬಾ ಮಹತ್ವದಾಗಿದೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಮುಂದೆ ಬರುವಂತ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತ ಒಂದು ಪ್ರಶ್ನೆಯಾಗಿದೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಆಪ್ಷನ್ಸ್ ಬಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಆಪ್ಷನ್ ಸಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹಾಗೂ ಕೊನೆಯ ಆಪ್ಷನ್ಸು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಸೊ ಹಾಗಾಗಿ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಆಪ್ಷನ್ ಸರಿಯಾಗಿದೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಭಾರತದ ಮೊದಲ ಜಲಧನಾತ್ಮಕ ವಿಮಾನ ನಿಲ್ದಾಣ ಎಂಬ ಗೌರವಕ್ಕೆ ಪಾತ್ರವಾಗಿದೆ. ಹಾಗಾದ್ರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರ್ತದೆ ಅಂದ್ರೆ ಇದು ಒಂದು ಪ್ರಮುಖವಾಗಿ ದೆಹಲಿಯಲ್ಲಿ ಕಂಡು ಬರ್ತದೆ. ಯಾವುದು? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿಯಲ್ಲಿ ಕಂಡು ಬರುತ್ತದೆ. ಸ್ನೇಹಿತರೆ, ಈ ಒಂದು ಸ್ಲೈಡ್ನಲ್ಲಿ ಪ್ರಮುಖವಾಗಿ 2 ಚಿತ್ರಗಳನ್ನು ನೀಡಿದ್ದೇನೆ. ಒಂದು ಚಿತ್ರದಲ್ಲಿ ಇಂದಿರಾ ಗಾಂಧಿ ಏರ್ಪೋರ್ಟ್ ಬಿಕಮ್ಸ್ ಇಂಡಿಯಾಸ್ ಫಸ್ಟ್ ವಾಟರ್ ಪಾಸಿಟಿವ್ ಏರ್ಪೋರ್ಟ್ ಅಂತ ಇದೆ. ಸೊ ಇದೇನಂದ್ರೆ ಭಾರತದ ಮೊದಲ ಜಲಧನಾತ್ಮಕ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಯಾವುದು? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ. ಸೊ ನೀವು ಇಲ್ಲಿ ಏನು ನೋಡಬಹುದು, ಎಷ್ಟು ಅದ್ಭುತವಾಗಿ ನೋಡಲು ತುಂಬಾ ರಮಣೀಯವಾದಂತಹ ಒಂದು ದೃಶ್ಯವನ್ನು ನೀವು ನೋಡಬಹುದು. ಅದೇ ರೀತಿಯಾಗಿ ಇನ್ನೊಂದು ಚಿತ್ರದಲ್ಲಿ ನಾನು ಏನ್ ನೀಡಿದ್ದೇನೆ ಅಂದ್ರ ಭಾರತದಲ್ಲಿ ಕಂಡು ಬರುವಂತ ಸುಮಾರು 35 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಒಂದು ಚಿತ್ರವನ್ನು ಭಾರತದ ಭೂಪಟದಲ್ಲಿ ನಕಾಶೆಯಲ್ಲಿ ತೋರಿಸಿದ ಒಂದು ಚಿತ್ರ ನೀಡಿದ್ದೀನಿ. ಸೊ ಈ ಒಂದು ಭಾರತದ ಭೂಪಟದಲ್ಲಿ ಯಾವ ರಾಜ್ಯದಲ್ಲಿ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕಂಡು ಬರುತ್ತೆ ಎಂದು ತೋರಿಸ್ತೀನಿ. ಸೊ ಮುಖ್ಯವಾಗಿ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ಇಲ್ಲೇನು ಕಾಣಿಸ್ತಾ ಇಲ್ಲ, ಕರ್ನಾಟಕ ಕರ್ನಾಟಕದಲ್ಲಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಅದೇ ರೀತಿಯಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಲ್ಲಿ ಕಂಡು ಬರ್ತದೆ. ಸೊ ಈ ರೀತಿ ಈ ಚಿತ್ರದಲ್ಲಿ ಏನಿದೆ ಅಲ್ಲ, ಈ ಮ್ಯಾಪ್ನಲ್ಲಿ ಆಯಾ ರಾಜ್ಯಗಳಿಗೆ ಸಂಬಂಧಿಸಿದಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನೀಡಿದ್ದೇನೆ. ಸೊ ನೀವು ಬಿಡುವು ಮಾಡಿಕೊಂಡು ಇದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ. ಇತ್ತೀಚೆಗೆ ಇಸ್ರೋ ಮುಖ್ಯಸ್ಥರು ಈ ಕೆಳಗಿನ ಯಾವ ನಗರದಲ್ಲಿ ಅನಂತ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ನ್ಯಾವಿಗೇಷನ್ ಅನ್ನು ಉದ್ಘಾಟಿಸಿದರು? ಆಪ್ಷನ್ಸ್ ಎ ಚೆನ್ನೈ, ಬಿ ಆಪ್ಷನ್ಸ್ ಬೆಂಗಳೂರು, ಸಿ ಆಪ್ಷನ್ಸ್ ಹೈದರಾಬಾದ್, ಡಿ ಆಪ್ಷನ್ಸ್ ತಿರುವನಂತಪುರಂ. ಈ 4 ಆಪ್ಷನ್ಸ್ಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಡಿ ಆಪ್ಷನ್ಸ್ ಸರಿಯಾಗಿದೆ. ಯಾವುದು? ತಿರುವನಂತಪುರಂ. ತಿರುವನಂತಪುರಂ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತದೆ. ಓಕೆ ಸ್ನೇಹಿತರೆ, ಕೇರಳ ರಾಜ್ಯದಲ್ಲಿ ಕಂಡು ಬರುವಂತಹ ತಿರುವನಂತಪುರಂನಲ್ಲಿ ಇಸ್ರೋ ಮುಖ್ಯಸ್ಥರಾದಂಥ ವಿ ನಾರಾಯಣ್ ಅವರು ಏನ್ ಮಾಡಿದ್ರು ಅಂದ್ರೆ ಅನಂತ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ನ್ಯಾವಿಗೇಷನ್ ಅನ್ನು ಉದ್ಘಾಟಿಸಿದ್ರು. ಈ ಅನಂತ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ನ್ಯಾವಿಗೇಷನ್ ಎಂಬುದು ಭಾರತದ ಮೊದಲ ಪ್ರೈವೇಟ್ ಸೆಕ್ಟರ್ ಆಗಿದೆ. ಯಾವುದು? ಇದು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸೆಕ್ಟರ್ ನ್ಯಾವಿಗೇಷನ್ ಇನ್ವೆನ್ಷನ್ ಹಬ್ ಆಗಿದೆ. ಯಾವುದು? ಅನಂತ್ ಸೆಂಟರ್. ಸೊ ಸ್ನೇಹಿತರೆ, ಇಲ್ಲಿ ನಾನೊಂದು ಚಿತ್ರ ನೀಡಿದ್ದೇನೆ, ನೋಡೋಣ ಅದೇನಿದೆ. ಇಸ್ರೋ ಚೀಫ್ ಇನಾಗ್ರೇಟ್ಸ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ನ್ಯಾವಿಗೇಷನ್ ಇನ್ನೋವೇಷನ್ ಹಬ್. ಇಸ್ರೋ ಚೇರ್ಮನ್ ವಿ ನಾರಾಯಣ್. ಇಲ್ಲಿ ಏನಿದಾರಲ್ಲ, ಇವರು ಇಸ್ರೋದ ಪ್ರಸ್ತುತ ಮುಖ್ಯಸ್ಥರಾದಂಥ ವಿ ನಾರಾಯಣ್ ಅವರು. ವಿ ನಾರಾಯಣ್ ದಿ ಅನಂತ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ನ್ಯಾವಿಗೇಷನ್ ACEN ಅಂದ್ರೆ ಅನಂತ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ನ್ಯಾವಿಗೇಷನ್ ಇನ್ ತಿರುವನಂತಪುರಂ ಮಾರ್ಕಿಂಗ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸೆಕ್ಟರ್ ನ್ಯಾವಿಗೇಷನ್ ಇನ್ನೋವೇಷನ್ ಹಬ್. ದಿ ಸೆಂಟರ್ ಲಾಂಚ್ಡ್ ಬೈ ಅನಂತ್ ಟೆಕ್ನಾಲಜೀಸ್ ಫೌಂಡೆಡ್ ಇನ್ 1992. ಓಕೆ, ಇನ್ನೊಂದು ಚಿತ್ರದಲ್ಲಿ ನೋಡೋಣ. ಅನಂತ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ನ್ಯಾವಿಗೇಷನ್ ಏಷಿಯನ್. ಓಕೆ ಸ್ನೇಹಿತರೆ, ಇದೊಂದು ತುಂಬಾ ಮಹತ್ವವಾದ ಪ್ರಶ್ನೆಯಾಗಿದೆ. ಯಾಕೆಂದರೆ
ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ಉಪಯುಕ್ತವಾಗುತ್ತದೆ. ಯಾಕೆ ಪ್ರಶ್ನೆ ಏನಂದರೆ, ಯಾವ ನಗರದಲ್ಲಿ ಅನಂತ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ನ್ಯಾವಿಗೇಷನ್ ಉದ್ಘಾಟಿಸಿದರು? ಇದಕ್ಕೆ ಉತ್ತರ ಕೇರಳದ ತಿರುವನಂತಪುರಂ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ. 2025ರ 50ನೇ ಜೈವಿಕ ಶಸ್ತ್ರಾಸ್ತ್ರ ಸಮಾವೇಶದ ವಾರ್ಷಿಕೋತ್ಸವ ಕಾರ್ಯಕ್ರಮ ಎಲ್ಲಿ ಜರುಗಿತು? ಆಪ್ಷನ್ಸ್ ಕೆನ್ಯಾದ ನೈರೋಬಿ, ಬಿ ಆಪ್ಷನ್ಸ್ ಭಾರತದ ನವದೆಹಲಿ, ಸಿ ಆಪ್ಷನ್ಸ್ ಜಪಾನ್ದ ಟೋಕಿಯೋ, ಡಿ ಆಪ್ಷನ್ಸ್ ಸ್ವಿಟ್ಜರ್ಲೆಂಡ್ ಜಿನಿವಾ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಉತ್ತರ ಸರಿಯಾಗಿದೆ, ಭಾರತದ ನವದೆಹಲಿ. ಅಂದರೆ ಭಾರತದ ನವದೆಹಲಿಯಲ್ಲಿ 2025ರ 50ನೇ ಜೈವಿಕ ಶಸ್ತ್ರಾಸ್ತ್ರ ಸಮಾವೇಶದ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಿತು. ಸೊ ನೀವು ಈ ಒಂದು ಚಿತ್ರದಲ್ಲಿ ನೋಡಬಹುದು, ಸ್ಟ್ರಾಂಗರ್ ಬಯೋಸೆಕ್ಯೂರಿಟಿ ಆಟ್ ಬಯೋಲಾಜಿಕಲ್ ವೆಪನ್ಸ್ ಕನ್ವೆನ್ಷನ್, 50 years ಬಯೋಲಾಜಿಕಲ್ ವೆಪನ್ಸ್ ಕನ್ವೆನ್ಷನ್ ಸ್ಟ್ರೆಂಥನಿಂಗ್ ಬಯೋಸ್ಪೇಸ್ ಆಫ್ ಗ್ಲೋಬಲ್ ಸೌತ್. ಇಂಡಿಯಾ ಲೀಡ್ಸ್ ಗ್ಲೋಬಲ್ biosecurity efforts on BWC 5th anniversary. In India hosted the 50th BWC Convention conference promoting stronger inclusive biosecurity collaboration and modernization of the convention to address emerging threats especially for the global south. ಸೊ ಹಾಗಾಗಿ ಏನಾಯ್ತಂದ್ರೆ 50ನೇ ಜೈವಿಕ ಶಸ್ತ್ರಾಸ್ತ್ರ ಸಮಾವೇಶದ ವಾರ್ಷಿಕೋತ್ಸವ ಕಾರ್ಯಕ್ರಮ ಭಾರತದ ನವದೆಹಲಿಯಲ್ಲಿ ಜರುಗಿತು. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. 2025ರ ವಿಶ್ವ ಕೌಶಲ್ಯ ಏಷ್ಯಾ ಸ್ಪರ್ಧೆಯಲ್ಲಿ ಭಾರತ ದೇಶವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಅಂದರೆ 2025ರ ವಿಶ್ವ ಕೌಶಲ್ಯ ಏಷ್ಯಾ ಸ್ಪರ್ಧೆಯಲ್ಲಿ ಭಾರತ ದೇಶವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಇದೇ ಮೊದಲ ಬಾರಿಗೆ, ಅಂದರೆ ಭಾರತವು ಇದೇ ಮೊದಲ ಬಾರಿಗೆ ವಿಶ್ವ ಕೌಶಲ್ಯ ಏಷ್ಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿತು. ಸೊ ಹಾಗಾಗಿ ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಎಂದು ಪ್ರಶ್ನೆ ಕೇಳಿದರೆ, ಆಪ್ಷನ್ಸ್ ಎ 5ನೇ ಸ್ಥಾನ, ಬಿ ಆಪ್ಷನ್ಸ್ 8ನೇ ಸ್ಥಾನ, ಸಿ ಆಪ್ಷನ್ಸ್ 10ನೇ ಸ್ಥಾನ ಹಾಗೂ ಕೊನೆಯ ಆಪ್ಷನ್ಸು 12ನೇ ಸ್ಥಾನ ಅಂತಿದೆ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಸರಿಯಾಗಿದೆ. ಅಂದರೆ ಭಾರತ ದೇಶವು 2025ರ ವಿಶ್ವ ಕೌಶಲ್ಯ ಏಷ್ಯಾ ಸ್ಪರ್ಧೆಯಲ್ಲಿ 8ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಎಷ್ಟು? 8ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಸೆಲಿಬ್ರೇಟಿಂಗ್ ಅವರ್ ಸ್ಕಿಲ್ ಚಾಂಪಿಯನ್ಸ್ ಇಂಡಿಯಾ ಶೈನ್ಸ್ ಆಟ್ ವರ್ಲ್ಡ್ ಸ್ಕಿಲ್ಸ್ ಏಷ್ಯಾ ಕಾಂಪಿಟಿಷನ್ 2025 ತೈಪೆ, ಇಂಡೋನೇಷ್ಯಾ ತೈಪೆಯಲ್ಲಿ ಜರುಗುತ್ತಿದ್ದು, ಇಂಡಿಯಾ ರ್ಯಾಂಕ್ಸ್ 8th ಇನ್ ಫಸ್ಟ್ ಎವರ್ ಪಾರ್ಟಿಸಿಪೇಟ್. ಅಂದರೆ ಮೊದಲ ಬಾರಿಗೆ ಭಾಗವಹಿಸಿದ ಈ ಒಂದು ಸ್ಪರ್ಧೆಯಲ್ಲಿ ಭಾರತ ದೇಶವು ಎಷ್ಟಂದ್ರೆ 8ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದರಲ್ಲಿ 3 ಮೆಡಲ್ಸ್ ಪಡೆದುಕೊಂಡಿದೆ. 3 ಮೆಡಲಿಯನ್ಸ್ ಫಾರ್ ಎಕ್ಸಲೆನ್ಸ್, ಸೆಲಿಬ್ರೇಟಿಂಗ್ ಇಂಡಿಯಾಸ್ ಅನ್ಸ್ಟಾಪಬಲ್ ಯೂತ್ ಆ್ಯಂಡ್ ಟ್ರೈಬಲಿಂಗ್ ಚಾಂಪಿಯನ್ಸ್. ಓಕೆ ಸ್ನೇಹಿತರೆ, ಅಂದರೆ ಇದೇ ಮೊದಲ ಬಾರಿಗೆ ಭಾರತ ದೇಶ ಭಾಗವಹಿಸಿದ ವಿಶ್ವ ಕೌಶಲ್ಯ ಏಷ್ಯಾ ಸ್ಪರ್ಧೆಯಲ್ಲಿ 8ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರು ಗಡಿ ಭದ್ರತಾ ಪಡೆಯ ನೂತನ ಮಹಾನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡರು? ಅಂದರೆ ಗಡಿ ಭದ್ರತಾ ಪಡೆ ಅಂದರೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ನೂತನ ಮುಖ್ಯ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡರು ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಆಪ್ಷನ್ಸ್ಗಳು ಈ ರೀತಿ ಇದೆ. ಆಪ್ಷನ್ಸ್ ಎ ರಾಜೇಶ್ ಬಿಂದಾಲ್ ಅಂತಿದೆ, ಬಿ ಆಪ್ಷನ್ಸ್ ಸಂಜಯ್ ಅರೋರಾ ಅಂತಿದೆ, ಹಾಗೂ ಸಿ ಆಪ್ಷನ್ಸ್ ಪ್ರವೀಣ್ ಕುಮಾರ್ ಅಂತಿದೆ, ಹಾಗೂ ಕೊನೆಯ ಆಪ್ಷನ್ಸು ಡಿ ದರ್ಜಿತ್ ಸಿಂಗ್ ಚೌಧರಿ ಅಂತಿದೆ. ಸ್ನೇಹಿತರೆ, ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಆಪ್ಷನ್ಸ್ ಸರಿಯಾಗಿದೆ. ಅಂದರೆ ಪ್ರವೀಣ್ ಕುಮಾರ್ ಅವರು ಏನಂದ್ರೆ BSFನ ನೂತನ ಮಹಾನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡ್ರು. ಇವ್ರಿಗಿಂತ ಮುಂಚೆ ಯಾರಿದ್ರಂದ್ರೆ ದಲ್ಜಿತ್ ಸಿಂಗ್ ಚೌಧರಿ ಅವರು. ಸ್ನೇಹಿತರೆ, ಈ ಒಂದು ಚಿತ್ರದಲ್ಲಿ ಏನು ನೋಡ್ತಿದ್ರಲ್ಲ, ಇವರು ಯಾರಂದ್ರ ಇವರು ದಲ್ಜಿತ್ ಸಿಂಗ್ ಚೌಧರಿ. ಇವರು ರಾಜೀನಾಮೆ ನೀಡಿದ ನಂತರ ಏನ್ ಮಾಡ್ತಾರಂದ್ರ, ಈ ಚಿತ್ರದಲ್ಲಿ ಏನು ಕಾಣಿಸ್ತಿದ್ದಾರಲ್ಲ ಇವರು ಪ್ರವೀಣ್ ಕುಮಾರ್ ಅವರು. ಈ ಪ್ರವೀಣ್ ಕುಮಾರ್ ಅವರು ದಲ್ಜಿತ್ ಸಿಂಗ್ ಚೌಧರಿ ಅವರು ರಾಜೀನಾಮೆ ನೀಡಿದ ನಂತರ BSFನ ನೂತನ ಮಹಾ ನಿರ್ದೇಶಕರಾಗಿ ನೇಮಕಗೊಂಡರು, ಅಧಿಕಾರ ವಹಿಸಿಕೊಂಡ್ರು. ಅದಕ್ಕಿಂತ ಮುಂಚೆ ಅವರು ಏನಿದ್ರಂದ್ರ ITBPಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಿದ್ರು. ಯಾರು? ಪ್ರವೀಣ್ ಕುಮಾರ್ ಅವರು ಇದಕ್ಕಿಂತ ಮುಂಚೆ ITBPಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಿದ್ರು. ಸೊ ಇಲ್ಲಿ ದಲ್ಜಿತ್ ಸಿಂಗ್ ಚೌಧರಿ ಅವರು ರಾಜೀನಾಮೆ ನೀಡಿದ ನಂತರ ಈ ಒಂದು ಸ್ಥಾನಕ್ಕೆ ಯಾರು ಬರ್ತಾರಂದ್ರ ಪ್ರವೀಣ್ ಕುಮಾರ್ ಅವರು ಬಂದರು. ಯಾರು? ದಲ್ಜಿತ್ ಸಿಂಗ್ ಚೌಧರಿ ಅವರ ಸ್ಥಾನಕ್ಕೆ ಪ್ರವೀಣ್ ಕುಮಾರ್ ಬಂದರು. ಹಾಗಾದ್ರೆ
ಪ್ರವೀಣ್ ಕುಮಾರ್ ಅವರ ಹುದ್ದೆ ಏನಂತ ಸ್ಥಾನ ಖಾಲಿ ಆಗುತ್ತದೆ. ಇಲ್ಲಿ ITBPದಿಂದ ಇವರು BSF ಬಂದರು. ಹಾಗಾದರೆ ITBP ಅಧಿಕಾರವನ್ನು ಯಾರು ವಹಿಸ್ಕೊಳ್ತಾರೆ ಅಂದರೆ ITBPಯ ನೂತನ ಡೈರೆಕ್ಟರ್ ಜನರಲ್ ಆಗಿ ಶತ್ರುಜಿತ್ ಕಪೂರ್ ಅವರು ನೇಮಕಗೊಂಡಿದ್ದಾರೆ. ಯಾರು? ITBP ನ್ಯೂ ಡೈರೆಕ್ಟರ್ ಜನರಲ್. ITBP ನ್ಯೂ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂದ್ರೆ ಶತ್ರುಜಿತ್ ಕಪೂರ್. ಇವ್ರು ಏನು ಮಾಡಿದ್ರು ಅಂದ್ರೆ ITBPಯ ನೂತನ ಮಹಾನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಶತ್ರುಜಿತ್ ಕಪೂರ್. ಸೊ BSF ದಲ್ಜಿತ್ ಸಿಂಗ್ ಚೌಧರಿ ಅವರು ರಾಜೀನಾಮೆ ನೀಡಿದರು. ಅವರ ಒಂದು ಸ್ಥಾನಕ್ಕೆ ಪ್ರವೀಣ್ ಕುಮಾರ್ ಅವರು ಬಂದರು. ಪ್ರವೀಣ್ ಕುಮಾರ್ ಅವರು ಅಲ್ಲಿಂದ ರಾಜೀನಾಮೆ ನೀಡಿದ ನಂತರ ಅವರ ಸ್ಥಾನಕ್ಕೆ ಯಾರು? ಶತ್ರುಜಿತ್ ಕಪೂರ್ ಅವರು ಬಂದರು. ಎಲ್ಲಿ? ITBP. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಈ ಕೆಳಗಿನ ಯಾವ ಬ್ಯಾಂಕ್ ತನ್ನ ಮೊದಲ ಮಹಿಳಾ ಬ್ರಾಂಡ್ ಅಂಬಾಸಿಡರ್ ಆಗಿ ಹರ್ಮನ್ ಪ್ರೀತ್ ಕೌರ್ ಅವರನ್ನು ನೇಮಕ ಮಾಡಿಕೊಂಡಿದೆ? ಅಂದ್ರೆ ಯಾವ ಬ್ಯಾಂಕ್ ಇದೆ ಮೊಟ್ಟ ಮೊದಲ ಬಾರಿಗೆ ತನ್ನ ಮೊದಲ ಮಹಿಳಾ ಬ್ರಾಂಡ್ ಅಂಬಾಸಿಡರ್ ಆಗಿ ಹರ್ಮನ್ ಪ್ರೀತ್ ಕೌರ್ ಅವರನ್ನು ನೇಮಕ ಮಾಡಿಕೊಂಡಿದೆ? ಆಪ್ಷನ್ ಎ ಕೆನರಾ ಬ್ಯಾಂಕ್, ಬಿ ಆಪ್ಷನ್ಸ್ ಬ್ಯಾಂಕ್ ಆಫ್ ಬರೋಡಾ, ಆಪ್ಷನ್ ಸಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಆಪ್ಷನ್ಸ್ ಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಓಕೆ ಸ್ನೇಹಿತರೆ, ಅಂದ್ರೆ ಭಾರತದ ಕ್ರಿಕೆಟ್ ತಂಡದ ಮಹಿಳಾ ಕ್ಯಾಪ್ಟನ್ ಆದಂಥ ಹರ್ಮನ್ ಪ್ರೀತ್ ಕೌರನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಮೊದಲ ಮಹಿಳಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹ್ಯಾಸ್ ಅಪಾಯಿಂಟೆಡ್ ಹರ್ಮನ್ ಪ್ರೀತ್ ಕೌರ್ ಆಸ್ ಇಟ್ಸ್ ಬ್ರ್ಯಾಂಡ್ ಅಂಬಾಸಿಡರ್. ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂದ್ರೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಮುಖ್ಯ ಕ್ಯಾಪ್ಟನ್ ಆದಂಥ ಹರ್ಮನ್ ಪ್ರೀತ್ ಕೌರ್ ಅವರು ನೇಮಕಗೊಂಡಿದ್ದಾರೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ಯಾವ ನಗರವು 2026ರ 7ನೇ ಭಾರತ ಅಂತಾರಾಷ್ಟ್ರೀಯ ಕಡಲಕಳೆ ಪ್ರದರ್ಶನ ಮತ್ತು ಶೃಂಗಸಭೆಯನ್ನು ಆಯೋಜಿಸಿತು? ಅಂದರೆ ಈ ಕೆಳಗಿನ ಯಾವ ನಗರವು 2026ರ 7ನೇ ಭಾರತ ಅಂತಾರಾಷ್ಟ್ರೀಯ ಕಡಲಕಳೆ ಪ್ರದರ್ಶನ ಮತ್ತು ಶೃಂಗಸಭೆಯನ್ನು ಆಯೋಜಿಸಿತು? ಆಪ್ಷನ್ಸ್ ಎ ಚೆನ್ನೈ, ಬಿ ಆಪ್ಷನ್ಸ್ ಕೊಚ್ಚಿ, ಸಿ ಆಪ್ಷನ್ಸ್ ಮುಂಬೈ ಹಾಗೂ ಡಿ ಆಪ್ಷನ್ಸ್ ವಿಶಾಖಪಟ್ಟಣ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಕೊಚ್ಚಿ. ಯಾವುದು? ಕೇರಳದ ಕೊಚ್ಚಿ ನಗರವು 2026ರ 7ನೇ ಭಾರತ ಅಂತಾರಾಷ್ಟ್ರೀಯ ಕಡಲಕಳೆ ಪ್ರದರ್ಶನ ಮತ್ತು ಶೃಂಗಸಭೆಯನ್ನು ಆಯೋಜಿಸಿತು. ಸೊ ನೀವು ಇಲ್ಲಿ ನೋಡಬಹುದು 7th ಇಂಡಿಯಾ ಇಂಟರ್ನ್ಯಾಷನಲ್ ಸೀವೀಡ್ ಎಕ್ಸ್ಪೋ ಸಮಿಟ್ 2026. ಓಕೆ, ಯಾವಾಗ ನಡೀತಂದ್ರೆ 2026ರ ಜನವರಿ 29ರಿಂದ 30ರವರೆಗೆ ಜರುಗುತ್ತದೆ. ಯಾವುದು? 7ನೇ ಭಾರತ ಅಂತಾರಾಷ್ಟ್ರೀಯ ಕಡಲ ಪ್ರದರ್ಶನ ಇನ್ನು ನಡೆಯಲಿದೆ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಕೊನೆಯ ಪ್ರಶ್ನೆ ಇದು. ಈ ಪ್ರಶ್ನೆ ಏನಂದ್ರೆ ಇತ್ತೀಚೆಗೆ ಚೊಚ್ಚಲ ಫಿಫಾ ಶಾಂತಿ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡರು? ಅಂದ್ರೆ ಪ್ರಥಮ ಫಿಫಾ ವರ್ಲ್ಡ್ ಕಪ್ ಸ್ಥಾಪನೆ ಮಾಡಿದ ಪ್ರಥಮ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಎಂದು ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಎ ಜೋ ಬೈಡನ್, ಬಿ ಆಪ್ಷನ್ಸ್ ಡೊನಾಲ್ಡ್ ಟ್ರಂಪ್, ಸಿ ಆಪ್ಷನ್ಸ್ ನರೇಂದ್ರ ಮೋದಿ ಹಾಗೂ ಡಿ ಆಪ್ಷನ್ಸ್ ಅಂಟೋನಿಯಾ ಗುಟೆರಸ್ ಎಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಸರಿಯಾಗಿದೆ, ಡೊನಾಲ್ಡ್ ಟ್ರಂಪ್. ಅಮೆರಿಕದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರಿಗೆ ಚೊಚ್ಚಲ ಫಿಫಾ ಶಾಂತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸೊ US ಪ್ರೆಸಿಡೆಂಟ್ ಅವಾರ್ಡೆಡ್ ಇನಾಗ್ರಲ್ ಫಿಫಾ ಪೀಸ್ ಪ್ರೈಸ್ 2026 ವರ್ಲ್ಡ್ ಕಪ್ ಡ್ರಾ. ಓಕೆ ಸ್ನೇಹಿತರೆ, ಇತ್ತೀಚೆಗೆ ಚೊಚ್ಚಲ ಫಿಫಾ ಶಾಂತಿ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಂದ್ರೆ ಅಮೆರಿಕದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್. ಸೊ ಸ್ನೇಹಿತರೆ, ಇಲ್ಲಿವರೆಗೆ ನಾನು ಪ್ರಮುಖವಾದ 10 ಪ್ರಚಲಿತ ವಿಷಯಗಳ ಕುರಿತು ಚರ್ಚೆ ಮಾಡಿದ್ದೀನಿ. ಮುಂದಿನ ತರಗತಿಯಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳ ವಿಶೇಷತೆ ಮತ್ತು ಪ್ರಚಲಿತ ವಿಷಯಕ್ಕೆ ಕುರಿತಂತ ತರಗತಿಯನ್ನು ತೆಗೆದುಕೊಳ್ಳುತ್ತೇವೆ. ನಮ್ಮ ಈ ಒಂದು ತರಗತಿಯು ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ. ಇನ್ನೂ ಪ್ರಮುಖವಾದ ಕ್ಲಾಸ್ಗಳನ್ನು ಮುಂದೆ ಬರುವ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಿರ್ತೇವೆ. ಸೊ
ಇವತ್ತಿನ ಒಂದು ತರಗತಿಯನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸ್ನೇಹಿತರೆ.